ನಮಸ್ಕಾರ ಸ್ನೇಹಿತರೆ, ಅನಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಹಿಂದಿನ ವಿಡಿಯೋಗಳಲ್ಲಿ ಅಧಿಕ ಜ್ಯೇಷ್ಠ ಮಾಸದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೆ. ಇವತ್ತಿನ ಈ ವಿಡಿಯೋದಲ್ಲಿ ಅಧಿಕ ಮಾಸದ ಜ್ಯೇಷ್ಠ ಹುಣ್ಣಿಮೆ ಯಾವ ದಿವಸ ಬರ್ತಾ ಇದೆ, ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯ, ಹಾಗೆ ಯಾವೆಲ್ಲ ದಾನಗಳನ್ನು ಮಾಡಬೇಕು, ಯಾವೊಂದು ಸಮಯದಲ್ಲಿ ವಿಶೇಷವಾದಂಥ ಪೂಜೆಯನ್ನು ಮಾಡಬೇಕು, ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಹುಣ್ಣಿಮೆ ತಿಥಿ ಇದೇ ಮೇ 30ನೇ ತಾರೀಕು ಬೆಳಗ್ಗೆ 11:57 ಪ್ರಾರಂಭ ಆಗ್ತಾ ಇದೆ. ಹಾಗೆ ಮುಕ್ತಾಯ ಆಗ್ತಾ ಇರುವಂಥದ್ದು ಮೇ 31ನೇ ತಾರೀಕು ಮಧ್ಯಾಹ್ನ 2:14 ಹುಣ್ಣಿಮೆ ತಿಥಿ ಮುಕ್ತಾಯ ಆಗ್ತಾ ಇರುವಂಥದ್ದು. ಇನ್ನು ಶನಿವಾರ ಪೂರ್ತಿ ದಿವಸ ಹುಣ್ಣಿಮೆ ತಿಥಿ ಇರುತ್ತೆ. ಹಾಗೆ ಭಾನುವಾರ ಮಧ್ಯಾಹ್ನದವರೆಗೂ ಕೂಡ ಹುಣ್ಣಿಮೆ ತಿಥಿ ಇರೋದ್ರಿಂದ ಶನಿವಾರ ಸಂಜೆ ಅಥವಾ ಭಾನುವಾರ ಬೆಳಿಗ್ಗೆ ಎರಡೂ ಸಮಯದಲ್ಲೂ ಕೂಡ ಈ ಹುಣ್ಣಿಮೆ ಪೂಜೆಯನ್ನು ಆಚರಣೆ ಮಾಡಬಹುದು. ದೇವಸ್ಥಾನಗಳಲ್ಲಿ ಶನಿವಾರ ಸಂಜೆನೇ ಸತ್ಯನಾರಾಯಣ ಪೂಜೆಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಶನಿವಾರ ಸಂಜೆ ಪೂಜೆಯನ್ನು ಮಾಡಬಹುದು. ಹಾಗೆ ಭಾನುವಾರ ಬೆಳಗ್ಗೆ ಪೂಜೆಯನ್ನು ಮಾಡೋ ಹಾಗಿದ್ದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಕೊಳ್ಳೋದು ಅತ್ಯಂತ ಶ್ರೇಷ್ಠ. ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದ ಪಕ್ಷದಲ್ಲಿ ಅಭಿಜಿತ್ ಮುಹೂರ್ತದಲ್ಲಿ ಕೂಡ ಮಾಡಬಹುದು. 11:51 12:42 ಕೂಡ ಅಭಿಜಿತ್ ಮುಹೂರ್ತ ಇರುತ್ತೆ. ಈ ಒಂದು ಸಮಯದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು. ಇನ್ನು ಶನಿವಾರ ಸಂಜೆ ಮಾಡೋಂಥವ್ರು ಗೋಧೂಳಿ ಸಮಯ ಅಂದರೆ 5:30 6:30 ಒಳಗಡೆ ಪೂಜೆಯನ್ನು ಮಾಡ್ಕೊಳ್ಳೋದು ತುಂಬಾ ಶ್ರೇಷ್ಠ. ಈ ಸಮಯದಲ್ಲಿ ಆಗದೇ ಇದ್ದರೆ 6:40 7:02 ಕೂಡ ಶುಭ ಮುಹೂರ್ತ ಇರುತ್ತೆ. ಈ ಒಂದು ಸಮಯದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು. ಇನ್ನು ಈ ಹುಣ್ಣಿಮೆಯ ದಿವಸ ಮಾಡಬೇಕಾದಂಥ ಒಂದು ಅತಿ ಶ್ರೇಷ್ಠವಾದ ದಾನ ಅಂತ ಹೇಳಿದ್ರೆ ಅದು ಅಪೂಪ ದಾನ. ನೀವು ಅಪೂಪ ದಾನವನ್ನು ಇಲ್ಲಿವರೆಗೂ ಕೂಡ ದಾನವಾಗಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಈ ಹುಣ್ಣಿಮೆಯ ದಿವಸ ನೀವು ದಾನವಾಗಿ ಕೊಡೋದು ಅತ್ಯಂತ ಶ್ರೇಷ್ಠ ಆಗಿರುತ್ತೆ. ನೀವು ಶನಿವಾರ ಹುಣ್ಣಿಮೆ ತಿಥಿ ಪ್ರಾರಂಭವಾದ ನಂತರದಲ್ಲಿ ದಾನವಾಗಿ ಕೊಡಬಹುದು, ಅಥವಾ ಭಾನುವಾರ ಅಂದರೆ 31ನೇ ತಾರೀಕು ಮಧ್ಯಾಹ್ನದ ಒಳಗಡೆ ನೀವು ಈ ಒಂದು ಅಪೂಪ ದಾನವನ್ನು ಮಾಡಬಹುದು. ನೀವು ಇದನ್ನು ರಾಯರ ಮಠಗಳಿಗೆ ಆಗಿರಬಹುದು, ವಿಷ್ಣುವಿನ ದೇವಸ್ಥಾನ ಆಗಿರಬಹುದು, ಅಥವಾ ಯಾರಾದರೂ ಬ್ರಾಹ್ಮಣರಿಗೆ ಕೂಡ ಆಗಿರಬಹುದು, ಅವರಿಗೂ ಕೂಡ ಈ ಒಂದು ದಾನವನ್ನು ನೀವು ಮಾಡಬಹುದು. ಇದು ಅತ್ಯಂತ ಶ್ರೇಷ್ಠ ದಾನ. ಇನ್ನು ದಾನವಾಗಿ ಕೊಡಬೇಕಾದಾಗ 33ರ ಸಂಖ್ಯೆಯಲ್ಲಿ ಅಪೂಪವನ್ನು ಮಾಡಿ ನೀವು ಒಂದು ಹಿತ್ತಾಳೆ ಅಥವಾ ತಾಮ್ರದ ತಟ್ಟೆಯಲ್ಲಿ ಅದನ್ನು ಒಂದು ಬಾಳೆ ಎಲೆಯ ಮೇಲೆ ಅದನ್ನು ಇಟ್ಬಿಟ್ಟು ತಾಂಬೂಲ ದಕ್ಷಿಣೆಯ ಸಮೇತವಾಗಿ ನೀವು ಆ ತಟ್ಟೆ ಸಹಿತವಾಗಿ ಮೊದಲು ಮನೆಯಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗತ್ತೆ. ಒಂದು ರಂಗೋಲಿಯನ್ನು ಹಾಕಿ ಅದರ ಮೇಲೆ ಈ ಅಪೂಪದ ತಟ್ಟೆಯನ್ನು ಇಟ್ಬಿಟ್ಟು ಆ ದೇವರಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡ್ಕೋಬೇಕಾಗತ್ತೆ. ಈ ದಾನವನ್ನು ನೀವು ಯಾವ ಉದ್ದೇಶದಿಂದ ಕೊಡ್ತಾ ಇದ್ದೀರಾ ಅಂತ ಹೇಳಿ ಇದನ್ನು ಸಂಕಲ್ಪವನ್ನು ಮಾಡಿಕೊಂಡು ಗಣಪತಿಯಲ್ಲಿ ಕುಲದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ನಂತರ ನೀವು ತೆಗೆದುಕೊಂಡು ಹೋಗಿ ದೇವಸ್ಥಾನಕ್ಕೆ ಅಥವಾ ಯಾರಾದರೂ ಬ್ರಾಹ್ಮಣರಿಗೆ ನೀವು ಇದನ್ನು ದಾನವಾಗಿ ಕೊಡಬೇಕಾಗತ್ತೆ. ಇದು ಅತ್ಯಂತ ಶ್ರೇಷ್ಠ ದಾನ. ಇನ್ನು ಆ ದಿವಸ ವಿಶೇಷವಾಗಿ ಪೂಜೆಯ ವಿಷಯವಾಗಿ ಬಂದಾಗ ಶನಿವಾರ ಸಂಜೆ ಅಥವಾ ಭಾನುವಾರ ಬೆಳಗ್ಗೆ ಈ ಹುಣ್ಣಿಮೆಯಲ್ಲಿ ವಿಶೇಷವಾಗಿ 33 ತುಪ್ಪದ ಬತ್ತಿಗಳನ್ನು ಹಾಕಿ 33 ತುಪ್ಪದ ದೀಪಗಳನ್ನು ಹಚ್ಚೋದು ತುಂಬಾ ಶ್ರೇಷ್ಠ. ನೀವಿದನ್ನು ಮನೆಯಲ್ಲಿ ಕೂಡ ಹಚ್ಚಬಹುದು ಅಥವಾ ದೇವಸ್ಥಾನಗಳಲ್ಲಿ ಕೂಡ ಹಚ್ಚಬಹುದು. ನೀವು ಯಾವುದೇ ಒಂದು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಆಗಿರಬಹುದು, ವಿಷ್ಣುವಿನ ದೇವಸ್ಥಾನ ಆಗಿರಬಹುದು, ಅಥವಾ ರಾಯರ ಮಠಗಳಲ್ಲಿ ಆಗಿರಬಹುದು, ಅಲ್ಲಿ ನಿಮಗೆ ಹಚ್ಚಲಿಕ್ಕೆ ಒಂದು ಅವಕಾಶವನ್ನು ಕೊಡ್ತಾರೆ ಅಂತ ಹೇಳಿದ್ರೆ ನೀವು ಅಲ್ಲಿ ಹೋಗಿಬಿಟ್ಟು ಈ ರೀತಿಯಾಗಿ 33 ತುಪ್ಪದ ದೀಪಗಳನ್ನು ಹಚ್ಚೋದ್ರಿಂದ ತುಂಬಾ ಶುಭ ಫಲಗಳು ದೊರೆಯುತ್ತೆ. ವಿಶೇಷವಾಗಿ ಆ ಹುಣ್ಣಿಮೆಯ ದಿವಸ ನೀವು ಈ ಒಂದು ದೀಪವನ್ನು ಹಚ್ಚೋದ್ರಿಂದ ಅತ್ಯಂತ ಶುಭ ಫಲಗಳು ದೊರೆಯುತ್ತೆ. ಇನ್ನು 33 ಜೊತೆ ದೀಪಗಳನ್ನು ಕೂಡ ಈ ದಿವಸ ದೇವಸ್ಥಾನಕ್ಕೆ ದಾನವಾಗಿ ಕೊಡುವಂಥದ್ದು ಅತ್ಯಂತ ಶ್ರೇಷ್ಠ. ಅದು ವಿಷ್ಣು ದೇವಸ್ಥಾನ ಆಗಿರಬಹುದು ಅಥವಾ ಶಿವನ ದೇವಸ್ಥಾನಕ್ಕೆ ಕೂಡ ನೀವು ದಾನವಾಗಿ 33 ಜೊತೆ ದೀಪಗಳನ್ನು ನೀವು ದಾನವಾಗಿ ಕೊಡಬಹುದು. ಇದು ಕೂಡ ಅತ್ಯಂತ ಶ್ರೇಷ್ಠ. ಈ ಹುಣ್ಣಿಮೆಯಲ್ಲಿ ಈ ಎಲ್ಲ ದಾನಗಳನ್ನು ಮಾಡೋದ್ರಿಂದ ಅಧಿಕವಾದಂಥ ಫಲ ಅನ್ನೋದು ದೊರೆಯುತ್ತೆ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಹುಣ್ಣಿಮೆಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಗಳನ್ನು ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.